जय श्री कृष्ण जय श्री राधे श्री गुरुभ्यो नमः हरि ओम ज्ञानानंदमयं देवं निर्मलस्फटिकाकृतिम् आधारां सर्वविद्यानां हयग्रीवम् उपास्महे ओम नमो भगवते वासुदेवाय नमः ओम नमः शिवाय शिवाय नमो ओम क्लीं कृष्णाय ಗೋವಿಂದಾಯ ಗೋಪೀಜನವಲ್ಲಭಾಯ ಸ್ವಾಹ. ನಮಸ್ಕಾರ ವೀಕ್ಷಕರೇ, ಶ್ರೀಕೃಷ್ಣ ಜ್ಯೋತಿಷಾಲಯಕ್ಕೆ ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಶ್ರೀಕೃಷ್ಣ ಹುಟ್ಟಿರ್ತಕ್ಕಂಥ ದಿನದಲ್ಲಿ ನಾವು ಕೆಲವು ವಿಶೇಷ ಮಂತ್ರ ಮತ್ತು ತಂತ್ರಗಳನ್ನು ಹೇಳೋದ್ರಿಂದ ನಮ್ಮ ಜೀವನದಲ್ಲಿ ಆಗದೇ ಇರತಕ್ಕಂಥದ್ದು, ಅಂದರೆ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಕೂಡ ಆಗತ್ತೆ ಶ್ರೀಕೃಷ್ಣನ ಆಶೀರ್ವಾದದಿಂದ. ಅದು ಕೆಲಸ ಸಿಗೋ ವಿಚಾರದಲ್ಲಿರ್ಬೋದು, ಹುಡುಗ ಅಥವಾ ಹುಡುಗಿಗೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಅಥವಾ ಬಂದು ನೋಡ್ಕೊಂಡು ಹೋಗ್ತಾರೆ, ಅದ್ರ ನಂತರ ಏನು ಉತ್ತರ ಹೇಳ್ತಾ ಇಲ್ಲ, ಆ ಥರ ಯಾರೇ ಇದ್ರೂ ಅಥವಾ ಬೇರೆ ಯಾವುದೇ ನೀವು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ರೂ ನಾನಿವತ್ತು ಹೇಳ್ತಕ್ಕಂಥ ಒಂದು ರೆಮಿಡಿಯನ್ನು ಮಾಡ್ಕೊಳ್ಳಿ, ಬಹಳ ಅತ್ಯುತ್ತಮ ಫಲಗಳನ್ನು ಕೊಡುತ್ತೆ. ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಿಟ್ಟು ಯಾವುದೇ ಗುರುವಾರಗಳಂದು ಕೂಡ ಮಾಡ್ಬೋದು. ಈಗ ನಾನು ಹೇಳ್ತಕ್ಕಂಥದ್ದನ್ನ ಕಂಪ್ಲೀಟಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಡಿಸ್ಕ್ರಿಪ್ಷನ್ನಲ್ಲಿ ಕನ್ನಡದಲ್ಲಿ ಮಂತ್ರನ ಕೊಟ್ಟಿರ್ತೀನಿ, ಯಾವ ಮಂತ್ರನ ಹೇಳಬೇಕು ಅಂತ. ಮೊದಲನೇದಾಗಿ ನನಗೆ ಈ ವಿದ್ಯೆನ ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರೂಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳು. ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಬಹಳ ವಿಶೇಷವಾದಂತಹ ದಿನ. ಆವತ್ತಿನ ದಿನ ಏನಂತ ಹೇಳಿದ್ರೆ, ನೀವು ಪೂಜೆ ಮತ್ತು ಕೃಷ್ಣನ ಒಂದು ಆರಾಧನೆ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಯಾವ ತೊಂದರೆಗೆ ಸಿಗಾಕೊಳ್ತೀರೋ ಅದರಿಂದ ಹೊರಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಎಲ್ಲವೂ ಕೂಡ ಕರ್ಮಾಧಾರಿತವಾಗೇ ನಡೆಯುತ್ತೆ. ಆದರೆ ನಾವು ಏನು ಒಳ್ಳೆಯ ಸನ್ನಡತೆಯಲ್ಲಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತೀವಿ ಅದು ತುಂಬ ಮುಖ್ಯ ಆಗುತ್ತೆ. ಬಹಳ ಸರಳವಾಗಿರ್ತಕ್ಕಂಥದ್ದು ಏನಂದರೆ, ಇದಕ್ಕೆ ಬೇಕಾಗಿರುವಂಥದ್ದು 2 ವೀಳ್ಯದೆಲೆ ಚೆನ್ನಾಗಿರುವಂಥದ್ದು, ತೂತ ಆಗಿರಬಾರ್ದು, ಹರಿದಿರಬಾರ್ದು, ಈ ಥರದ್ದು 2 ವೀಳ್ಯದೆಲೆ ಬೇಕು. ಮತ್ತು ಒಂದು ಸಣ್ಣ ಚೂರು ಬಿಳಿ ಕಲ್ ಸಕ್ಕರೆ ಬೇಕು, ಬಿಳಿ ಕಲ್ ಸಕ್ಕರೆನೇ ಬೇಕು. ಮತ್ತು ಅದರ ಜೊತೆಗೆ 2 ಏಲಕ್ಕಿ. ಇದನ್ನು ಈ ರೀತಿಯಾಗಿ ವೀಳ್ಯದೆಲೆಯನ್ನು ಫಸ್ಟು ಕೈಯಲ್ಲಿ ಇಟ್ಕೊಳ್ಬೇಕು. ಅದ್ರ ಮೇಲೆ ಬಿಳಿ ಕಲ್ ಸಕ್ಕರೆಯನ್ನು ಇಡಬೇಕು. ಅದರ ಜೊತೆಗೆ 2 ಏಲಕ್ಕಿಯನ್ನು ಇಡಬೇಕು. ಆನಂತರ ಎಡಗೈಲಿ ಇಟ್ಕೊಂಡು ಬಲಗೈಲಿ ಮುಚ್ಚಿ ಶ್ರೀಂ ರಾಧೆ ಶ್ರೀಂ ರಾಧೆ ಶ್ರೀಂ ರಾಧೆ ಈ ರೀತಿಯಾಗಿ 108 ಬಾರಿ ಹೇಳಬೇಕು. ಇದನ್ನ ಹೇಳೋ ಮೊದಲು ನಿಮಗೆ ಯಾವ ಕೆಲಸ ಆಗಬೇಕು ಅದನ್ನ ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಅಂದರೆ ಮದುವೆ ಸೆಟ್ ಆಗ್ತಾ ಇಲ್ಲ, ಅಥವಾ ಕೆಲಸ ಸಿಗ್ತಾ ಇಲ್ಲ, ಎಜುಕೇಷನ್ನಲ್ಲಿ ಸಕ್ಸಸ್ ಆಗ್ತಾ ಇಲ್ಲ, ಈ ಯಾವುದೇ ವಿಚಾರಗಳಿದ್ರೂ ಕೂಡ ಈ ಒಂದು ತಂತ್ರವನ್ನು ಮಾಡ್ತಕ್ಕಂಥದ್ದು ಇದು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ. 2 ವೀಳ್ಯದೆಲೆ, ಒಂದು ಸಣ್ಣ ಸ್ವಲ್ಪ ಬಿಳಿಯ ಕಲ್ ಸಕ್ಕರೆ, ಅಥವಾ ನಿಮಗೆ ಡೈಮಂಡ್ ಶುಗರ್ ಅಂತಲೂ ಸಿಗುತ್ತೆ, ಅದನ್ನು ಕೂಡ 1 ಚಮಚದಷ್ಟು ಹಾಕ್ಬೋದು. ಮತ್ತು 2 ಏಲಕ್ಕಿ. ಇದನ್ನು ಒಂದು ಕೈಯಲ್ಲಿ ಮುಚ್ಚಿ ಬಲಗೈಯಲ್ಲಿ ಶ್ರೀಂ ರಾಧೆ ಶ್ರೀಂ ರಾಧೆ ಶ್ರೀಂ ರಾಧೆ ಈ ರೀತಿ 108 ಬಾರಿ ಹೇಳಿ ಇದೆಲ್ಲವನ್ನೂ ಅವತ್ತು ದೇವರ ಮನೆ ಹತ್ರನೇ ಒಂದು ತಟ್ಟೆನಲ್ಲಿ ಇಡ್ತಕ್ಕಂಥದ್ದು. ಮಾರನೇ ದಿವಸ ಬೆಳಗ್ಗೆ ಇದನ್ನು ಸ್ನಾನ ಮಾಡಿದ ನಂತರ ನಿಮ್ಮ ಎಲ್ಲ ಒಂದು ಏನು ವಿಶಸ್ ಕೇಳ್ಕೊಂಡಿರ್ತೀರ ಅದೆಲ್ಲವೂ ಭಾಳ ಬೇಗ ಈಡೇರಲಿ ಅಂತ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಯಾವುದಾದ್ರೂ ಮರದ ಹತ್ರ ಇದನ್ನೆಲ್ಲದನ್ನು ಹಾಕಿಬಿಡಿ. ವೀಳ್ಯದೆಲೆ ಮತ್ತು ಕಲ್ಲು ಸಕ್ಕರೆ ಬಿಳಿದು, ಜೊತೆಗೆ ಏಲಕ್ಕಿ. ಮತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಮಂತ್ರ, ಶ್ರೀಂ ಕೃಷ್ಣಕಾಯ ಪರಿಪೂರ್ಣತಮಾಯ ಸ್ವಾಹ. ಓಂ ಶ್ರೀಂ ಕೃಷ್ಣಕಾಯ ಪರಿಪೂರ್ಣತಮಾಯ ಸ್ವಾಹ. ಡಿಸ್ಕ್ರಿಪ್ಷನ್లో ಈ ಮಂತ್ರನ ಕೊಟ್ಟಿರ್ತೀನಿ. ಪ್ರತಿ ದಿವಸ 108 ಬಾರಿ 108 ದಿವಸ, ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸದಿಂದ ಪ್ರಾರಂಭ ಮಾಡಿ 108 ದಿನಗಳ ಕಾಲ ಈ ಮಂತ್ರನ ನೀವು ಯಾವುದೇ ಒಂದು ನಿಮ್ಮ ಕೋರಿಕೆಗಳನ್ನು, ಏನು ನಮಗೆ ಮದುವೆ ಆಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ಈ ವಿಚಾರವಾಗಿ ಸಂಕಲ್ಪ ಮಾಡಿಕೊಂಡು ಹೇಳೋವಂಥದ್ದು ನಿಮಗೆ ಖಂಡಿತ ಸಕ್ಸಸ್ ಸಿಗುತ್ತೆ. ಯಾವುದೇ ವಿಷಯದಲ್ಲಾಗಿರಲಿ, ಅದು ಇದು ಅಂತಲ್ಲ. ನೀವು ಅಕಸ್ಮಾತ್ ಯಾವುದೇ ಹಣಕಾಸಿನ ಪರಿಸ್ಥಿತಿಯಲ್ಲಿ ತೊಂದರೆಯಲ್ಲಿ ಸಿಗಾಕೊಂಡಿದ್ರು, ಯಾರನ್ನಾದ್ರೂ ಶ್ರೀಕೃಷ್ಣ ಕಳಿಸ್ತಾನೆ. ಇದು ನಡೆಯುತ್ತೆ. ನೀವು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬಹಳ ಅದ್ಭುತವಾದಂಥ ಮಂತ್ರ. ಪ್ರತಿ ದಿವಸ 108 ಬಾರಿ 108 ದಿನ
ಹೆಣ್ಮಕ್ಳು ಅವರ ಮಂತ್ಲಿ ಡೇಟ್ಸ್ ಏನಿರುತ್ತೆ 5 ಡೇಸ್ ಆದಮೇಲೆ ಕಂಟಿನ್ಯೂ ಮಾಡ್ಬೋದು, ಅದೂ ಕೂಡ ಕೌಂಟ್ ಆಗುತ್ತೆ. 108 ಬಾರಿ 108 ದಿನ, ಇದನ್ನು ತಪ್ಪದಲ್ಲೇ ಮಾಡಿ, ಬಹಳ ಅದ್ಭುತವಂತ ರಿಸಲ್ಟ್ ಸಿಗುತ್ತೆ. ನಿಮಗೆ ಸಿಕ್ಕ ಮೇಲೆ ಗೊತ್ತಾಗುತ್ತೆ. ನಮ್ಮ ಜಾತಕದಲ್ಲಿ ಏನೇ ಇದ್ರೂ ಕೂಡ ಕೆಲವು ವಿಶೇಷ ದಿನಗಳಲ್ಲಿ ನಾವು ಭಗವಂತನ ಬೇರೆ ಬೇರೆ ಮಂತ್ರಗಳಿಂದ ಪ್ರಾರ್ಥನೆ ಮಾಡೋದ್ರಿಂದ ಅದ್ಭುತವಾದಂಥ ಫಲಗಳು ಸಿಗುತ್ತೆ. ಅದರಲ್ಲಿ ಇದು ಕೂಡ ಒಂದು. ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ, ಸಂತೋಷ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಇದೆಲ್ಲದನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ. ತಪ್ಪದಲ್ಲೇ ಎಲ್ಲರೂ ಈ ಕೆಲಸನ ಮಾಡಿ. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀಕೃಷ್ಣ, ಜೈ ಶ್ರೀರಾಧೆ.